ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ಬಾಲಿವುಡ್ ಖ್ಯಾತ ನಟ ಅಕ್ಷಯ್ ಕುಮಾರ್ ಪುತ್ರ ಆರವ್ ಭಾಟಿಯಾ ಈಗ ಸುದ್ದಿಯಲ್ಲಿದ್ದಾರೆ. ಆದರೆ ಇದು ಯಾವುದೇ ಸಿನಿಮಾದ ವಿಚಾರಕ್ಕಲ್ಲ, ಬದಲಾಗಿ ಅವರು ಮಾಡ್ತಾ ಇರುವಂತಹ ಕೆಲಸ ಮತ್ತು ಅವರ ಜೀವನ ಶೈಲಿಗಾಗಿ. ಸ್ಟಾರ್ ಕಿಡ್ಗಳು ಅಂದ್ರೆ ಐಷಾರಾಮಿ ಕಾರು, ಪಾರ್ಟಿ ಅಂತ ಓಡಾಡುವಂತಹ ಈ ಕಾಲದಲ್ಲಿ ಅಕ್ಷಯ್ ಪುತ್ರ ಮಾತ್ರ ಹಳ್ಳಿಗಳಲ್ಲಿ ತಿರುಗಾಡ್ತಾ ಕೇವಲ 4,500 ರೂಪಾಯಿ ಸಂಬಳಕ್ಕೆ ಕೆಲಸ ಮಾಡ್ತಿದ್ದಾರೆ. ಏನಿದು ಅಚ್ಚರಿಯ ಸುದ್ದಿ? ಏನ್ ಕೆಲಸ ಮಾಡ್ತಿದ್ದಾರೆ ಅಕ್ಷಯ್ ಮಗ? ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ನಲ್ಲಿ ನೋಡ್ತಾ ಹೋಗೋಣ. ನೀವೇನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಲಿವುಡ್ ಅಂದ್ರೆ ಅಲ್ಲಿ ಬಣ್ಣದ ಲೋಕದ ಜೊತೆಗೆ ನೆಪೋಟಿಸಂ ಮಾತುಗಳು ಕೂಡ ಕೇಳಿ ಬರುತ್ತೆ. ಸ್ಟಾರ್ ನಟರ ಮಕ್ಕಳು ಹುಟ್ಟುತ್ತಲೇ ಬೆಳ್ಳಿಯ ಚಮಚ ಬಾಯಲ್ಲಿಟ್ಕೊಂಡು ಬಂದಿರ್ತಾರೆ ಅನ್ನುವಂಥದ್ದು ಜನರ ಮಾತು. ಆದ್ರೆ ನಟ ಅಕ್ಷಯ್ ಕುಮಾರ್ ಮಗ ಆರವ್ ಭಾಟಿಯಾ ಅವರ ವಿಚಾರದಲ್ಲಿ ಮಾತ್ರ ಇದು ಉಲ್ಟಾ ಆಗಿದೆ. ಅಪ್ಪ ಕೋಟಿ ಕೋಟಿ ಸಂಭಾವನೆಯನ್ನ ಪಡೆಯುವಂತಹ ಸೂಪರ್ ಸ್ಟಾರ್ ಆಗಿದ್ರು, ಮಗ ಮಾತ್ರ ತಿಂಗಳಿಗೆ ಕೇವಲ 4,500 ರೂಪಾಯಿ ಸಂಬಳಕ್ಕೆ ದುಡಿತಿದ್ದಾರೆ. ಗ್ಲಾಮರ್ ಲೋಕದಿಂದ ದೂರ ಉಳಿದು ಹಳ್ಳಿಗಳಲ್ಲಿ ಅಲೆದಾಡ್ತಿದ್ದಾರೆ. ಈ ವಿಚಾರವನ್ನ ಸ್ವತಃ ಅಕ್ಷಯ್ ಕುಮಾರ್ ಸಂದರ್ಶನವೊಂದರಲ್ಲಿ ಬಹಿರಂಗಪಡಿಸಿದ್ದಾರೆ. ಆರವ್ಗೆ ಸಿನಿಮಾ ರಂಗಕ್ಕೆ ಬರುವಂತಹ ಯಾವುದೇ ಆಸಕ್ತಿ ಇಲ್ವಂತೆ. ಬದಲಾಗಿ ಆತನಿಗೆ ಫ್ಯಾಷನ್ ಲೋಕದಲ್ಲಿ ಸಾಧನೆ ಮಾಡುವಂತಹ ಹಂಬಲ ಇದೆ. ಆದರೆ ನೇರವಾಗಿ ದೊಡ್ಡ ಡಿಸೈನರ್ ಬಳಿ ಕೆಲಸಕ್ಕೆ ಅವರು ಸೇರ್ಕೊಂಡಿಲ್ಲ. ತಳಮಟ್ಟದಿಂದ ಅಂದ್ರೆ ಗ್ರಾಸ್ ರೂಟ್ ಲೆವೆಲ್ನಿಂದ ಫ್ಯಾಷನ್ ಅನ್ನ ಕಲ್ತ್ಕೋಬೇಕು ಅನ್ನುವಂಥದ್ದು ಆರವ್ ಅವರ ನಿರ್ಧಾರ. ಹೀಗಾಗಿ ಹಳ್ಳಿಗಳಿಗೆ ಹೋಗಿ ಅಲ್ಲಿ ಭೇಟಿ ನೀಡಿ ಅಲ್ಲಿನ ಒಂದು ಪರಿಸರ ವಾತಾವರಣ ಯಾವ ರೀತಿ ಇದೆ, ಅಲ್ಲಿನ ಜನರ ಅಭಿರುಚಿ ಯಾವ ರೀತಿ ಇದೆ, ಅಲ್ಲಿನ ಫ್ಯಾಷನ್ ಲೋಕಕ್ಕೆ ಯಾವ ರೀತಿಯಾಗಿ ಕೊಡುಗೆಯನ್ನು ನೀಡ್ತಿದ್ದಾರೆ, ಅಲ್ಲಿನ ಸಾಂಪ್ರದಾಯಿಕ ಪ್ರಿಂಟ್ಗಳು ಮತ್ತು ಬಟ್ಟೆಗಳ ತಯಾರಿಕೆಯನ್ನು ಕಲಿತಿದ್ದಾರೆ. ವಿದೇಶದಲ್ಲಿ ಓದ್ತಾ ಇದ್ರು ಕೂಡ ಮಣ್ಣಿನ ಸೊಗಡಿನ ಫ್ಯಾಷನ್ ಮೇಲೆ ತೀವ್ರ ಆಸಕ್ತಿಯನ್ನು ಹೊಂದಿದ್ದಾರೆ. ಹಳ್ಳಿಗಳಿಗೆ ಭೇಟಿ ನೀಡಿ ಸಾಂಪ್ರದಾಯಿಕ ಕಲೆ, ಪ್ರಿಂಟ್ಗಳ ಬಗ್ಗೆ ಸಂಶೋಧನೆಯನ್ನು ಮಾಡ್ತಿದ್ದಾರೆ. ಆರವ್ ಈಗ ಲಂಡನ್ನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಆದರೂ ಕೂಡ ರಜೆಯ ಸಮಯದಲ್ಲಿ ಮತ್ತು ಅವರಿಗೆ ಫ್ರೀ ಟೈಮ್ ಸಿಕ್ಕಾಗೆಲ್ಲ ಈ ರೀತಿಯ ಕೆಲಸದಲ್ಲಿ ಅವರು ತೊಡಗಿಸಿಕೊಳ್ತಿದ್ದಾರೆ. 15ನೇ ವಯಸ್ಸಿನಲ್ಲೇ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ತೆರಳಿದಂತಹ ಆರವ್ ಇಂದಿಗೂ ಕೂಡ ಲೈಮ್ ಟೈಮ್ನಿಂದ ದೂರ ಉಳಿಯೋದಕ್ಕೆ ಇಷ್ಟಪಡ್ತಿದ್ದಾರೆ. ಅಕ್ಷಯ್ ಕುಮಾರ್ ಕೂಡ ತನ್ನ ಮಗನಿಗೆ ಯಾವುದೇ ರೀತಿ ಉಪದೇಶವನ್ನ ನೀಡಿಲ್ಲ. ತನ್ನ ಹಾದಿಯನ್ನ ತಾನೇ ಕಂಡುಕೊಳ್ಳಲು ಸಂಪೂರ್ಣ ಸ್ವತಂತ್ರವನ್ನ ನೀಡಿದ್ದಾರೆ. ಮಗನ ಈ ನಿರ್ಧಾರದ ಬಗ್ಗೆ ಹೆಮ್ಮೆಯಿಂದ ಮಾತನಾಡಿರುವಂತಹ ಅಕ್ಷಯ್, ನನ್ನ ಮಗ ನನ್ನಂತೆಯೇ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡ್ತಾನೆ. ಆತ ತುಂಬಾ ಶ್ರಮಜೀವಿ. 4,500 ರೂಪಾಯಿ ಸಂಬಳಕ್ಕೆ ಕೆಲಸ ಮಾಡುವುದನ್ನ ಮಾಡ್ತಾನೆ ಅವನು. ಅದು ಕೆಟ್ಟದ್ದಲ್ಲ, ಅದು ಆತನಿಗೆ ಜೀವನದ ಮೌಲ್ಯವನ್ನ ಕಲಿಸುತ್ತೆ ಅಂತ ಅಕ್ಷಯ್ ಕೂಡ ಹೇಳಿದ್ದಾರೆ. ಇನ್ನು ಅಕ್ಷಯ್ ಅವರ ಈ ಒಂದು ಪೇರೆಂಟಿಂಗ್ ಫಿಲಾಸಫಿ ಇದೆಯಲ್ಲ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಮೆಚ್ಚುಗೆಗೆ ಪಾತ್ರವಾಗಿದೆ. ಸದ್ಯ ಅಕ್ಷಯ್ ಕುಮಾರ್ ಅವರ ಭೂತ್ ಬಂಗ್ಲಾ ಸಿನಿಮಾ ತೆರೆ ಕಂಡಿದೆ. ಬಾಕ್ಸ್ ಆಫೀಸ್ನಲ್ಲಿ ಚಿಂದಿ ಉಡಾಯಿಸ್ತಾ ಇದೆ. ಇದರ ನಡುವೆ ಮಗನ ಸರಳ ಜೀವನದ ಕತೆ ಅಭಿಮಾನಿಗಳ ಮನಗೆದ್ದಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.